ಗೋಲ್ಡನ್ನ ಟೆಸ್ಟ್ ಮಾಡ್ತಾ ಇದ್ದಿದ್ದು ಎಕ್ಸ್ಪೀರಿಯನ್ಸ್ ಇಂದಾನೆ, ಬೇರೆ ಇನ್ನೇನು ಇಲ್ಲ. ಎಕ್ಸ್ಪೀರಿಯನ್ಸ್ ಇಂದ ಕಲ್ತ್ಕೊಂಡ್ ಬಂದಿರೋದು. ಇದು ಈಸಿಯೆಸ್ಟ್ ಮೆಥಡ್. ಇವತ್ತು ಇಷ್ಟೊಂದು ಜ್ಯುವೆಲ್ರಿ ಶಾಪ್ಸ್ ಜಾಸ್ತಿ ಬೆಳೀತಾ ಇರೋದಕ್ಕೆ ಕಾರಣ ಏನು ಅಂದ್ರೆ ಆ ಕಮ್ಯುನಿಟಿ ಅವ್ರಗಳಿಗೇನೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅವ್ರು ತೋರಿಸ್ಬಿಟ್ಟು ಇದು ಸಿಲ್ವರ್ ಇದು ಗೋಲ್ಡ್ ಅಂದ್ರೆ ಮಾತ್ರ ಓನರ್ ಓಕೆ ಅನ್ಬೇಕಿತ್ತು. 80% ಮಾಡ್ಬೋದು, 85% ಮಾಡ್ಬೋದು. ಯಾರು ಬೇಕಾದ್ರೂ ಒಂದು ಜ್ಯುವೆಲ್ರಿ ಶಾಪ್ ಇಟ್ಬೋದು. ಇವತ್ತು ಯಾರಿಗೂ ತುಂಬಾ ಜನಕ್ಕೆ ಯಾವ ಯಂಗ್ಸ್ಟರ್ಸ್ಗೂ ಇದು ಗೊತ್ತೇ ಇಲ್ಲ. ಇದು ಪ್ರಾಸೆಸಿಂಗ್ ಅಲ್ಲಿ ನೀವು ಮಾಡೋದಿದ್ರೆ ಯಾವ್ದಾದ್ರು ಕೆಮಿಕಲ್ ಯೂಸ್ ಮಾಡ್ತೀರಾ? ಇಲ್ಲ, ಕೆಮಿಕಲ್ ಅಂದ್ರೆ ಆಸಿಡ್ ಒಂದು ಯೂಸ್ ಮಾಡ್ತೀವಿ. ಈ ಆಸಿಡ್ ಏನಕ್ಕೆ, ಆಸಿಡ್ ಅನ್ನೋದನ್ನ ಏನು ಯಾವ್ದಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಅವಾಗಲೇ ನಾನು ನಿಮ್ಗೆ ಹೇಳಿದ್ನಲ್ಲ 10% ಸಿಲ್ವರ್ ಆ್ಯಡ್ ಆಗಿರುತ್ತಲ್ಲ, ಆ ಆ್ಯಡ್ ಆಗಿರೋ ಸಿಲ್ವರ್ನ ನಾವು ರಿಮೂವ್ ಮಾಡೋಕ್ಕಾಗಲ್ಲ, ಹೀಗೆ ತೆಗಿಯೋಕ್ಕಾಗಲ್ಲ ಅಥವಾ ಬೇರೆ ಅದೇನಿಲ್ಲ. ಅದ್ರ ಪ್ರೋಸೆಸ್ ಹೇಗೆ ಅಂದರೆ, ಫಸ್ಟು ನಿಮ್ಮ ಗೋಲ್ಡ್ನ ಅದು ಬಂದು 80% ಅಂತ ಹೇಳೋಣ, 80% ಚೈನ್ ಇರುತ್ತೆ. ನಾನೀಗ 92% ಮಾಡ್ಬೇಕು ಅದನ್ನು. ಆ 80%ನ ಚೈನ್ನ ಫಸ್ಟ್ ಮೆಲ್ಟ್ ಮಾಡ್ತೀವಿ, ಕರಗಿಸೋ ಪ್ರೋಸೆಸ್ ಇರುತ್ತೆ. ಅದನ್ನು ಫುಲ್ ಮೆಲ್ಟ್ ಮಾಡಿದ್ಮೇಲೆ ಆ ಮೆಲ್ಟ್ ಆಗಿರೋ ಗೋಲ್ಡ್ನ ತಗೊಂಡು ಅದಕ್ಕೆ ಇದು ಮಾಡೋ ಪ್ರೋಸೆಸ್ ಹೇಳ್ತೀನಿ ನಿಮಗೆ. ಸಿಲ್ವರ್ನ ತೆಗಿಯೋ ಪ್ರೋಸೆಸ್ ಹೇಗೆ ಅಂದರೆ, 20 ಗ್ರಾಮ್ಸ್ ಗೋಲ್ಡ್ ಇರುತ್ತಲ್ಲ, ಅದಕ್ಕೆ 40 ಗ್ರಾಮ್ಸ್ ಸಿಲ್ವರ್ ಹಾಕಬೇಕು. ಡಬಲ್ 20 ಗ್ರಾಮ್ಸ್ ಗೋಲ್ಡ್ಗೆ 40 ಗ್ರಾಮ್ಸ್ ಸಿಲ್ವರ್ ಹಾಕ್ಬಿಟ್ಟು ಮೆಲ್ಟ್ ಮಾಡಿಬಿಟ್ಟು ಕರಗಿಸ್ಬಿಟ್ಟು ಅದನ್ನೇನು ಮಾಡ್ತೀವಿ, ತುಂಬ ಚಿಕ್ಕ ಪೀಸಾಗಿ ಕಟ್ ಮಾಡ್ತೀವಿ. ಅದನ್ನು ಮಾಡಿಬಿಟ್ಟು ಅದನ್ನು ನೈಟ್ರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್ ಅಲ್ಲ, ಸಲ್ಫ್ಯೂರಿಕ್ ಆ್ಯಸಿಡು ನಮ್ಮ ಗೋಲ್ಡ್ಗೆ ಯೂಸ್ ಆಗುತ್ತೆ, ಅದು ಬೇರೆದಕ್ಕೆ ಇನ್ನೊಂದು ಆಮೇಲೆ ಹೇಳ್ತೀನಿ. ನೈಟ್ರಿಕ್ ಆ್ಯಸಿಡ್ ಅಂತ ಬರುತ್ತೆ. ಆ ನೈಟ್ರಿಕ್ ಆ್ಯಸಿಡಲ್ಲಿ ಹಾಕ್ಬಿಟ್ಟು ಆ ಫುಲ್ಲು 40 + 20 60 ಗ್ರಾಮ್ಸ್ನ ಗೋಲ್ಡ್ನ ನಾನು ಹಾಕಿ ಆ ನೈಟ್ರಿಕ್ ಆ್ಯಸಿಡಲ್ಲಿ 1 ಡೇ ಬಿಡಬೇಕು. 1 ಡೇ ಬಿಟ್ಟರೆ ಏನಾಗ್ಬಿಡುತ್ತೆ ಅಂದರೆ, ಅದರಲ್ಲಿರೋ ಸಿಲ್ವರ್ ಕಂಟೆಂಟ್ಸ್ನ ಎಲ್ಲ ತೆಗೆದುಬಿಡುತ್ತೆ. ಎಷ್ಟು ಗೊತ್ತಾ, 40 ಗ್ರಾಮ್ಸ್ ನಾನು ಹಾಕಿದ್ನಲ್ಲ, ಆ 40 ಗ್ರಾಮ್ಸು ಪ್ಲಸ್ ಅದರಲ್ಲಿ ಇತ್ತಲ್ಲ 10% 2 ಗ್ರಾಮ್ಸು ಅದನ್ನು ಸೇರಿಸಿ 42 ಗ್ರಾಮ್ಸು ಹೊರಗಡೆ ಸಿಲ್ವರ್ ತೆಗೆದುಬಿಟ್ಟು ಗೋಲ್ಡ್ ಮಾತ್ರ, ಅದೇ ಹೇಳಿದ್ದು, ಗೋಲ್ಡ್ ಆ್ಯಸಿಡಲ್ಲಿ ಏನಾಗ್ಬಿಡುತ್ತೆ, ಈ ಕೆಮಿಕಲ್ ನೈಟ್ರಿಕ್ ಆ್ಯಸಿಡಲ್ಲಿ ಮೆಲ್ಟ್ ಆಗಲ್ಲ. ಆ ಪ್ರಾಸೆಸ್ ಮಾಡಿದಾಗ ಏನಾಗ್ಬಿಡುತ್ತೆ, ಗೋಲ್ಡ್ ಮಾತ್ರ ಅಲ್ಲಿ ಉಳ್ಕೊಂಡಿರುತ್ತೆ. ಸಿಲ್ವರ್ ಎಲ್ಲ ಕರ್ಗೋಗ್ಬಿಟ್ಟು ವಾಟರ್ ಆಗಿಬಿಡುತ್ತೆ, ಫುಲ್ ವಾಟರ್ ಆಗಿಬಿಡುತ್ತೆ, ಆ್ಯಸಿಡ್ ಜೊತೆನಲ್ಲಿ ವಾಟರ್ ಆಗಿಬಿಡುತ್ತೆ. ಅವಾಗ ಆ ಗೋಲ್ಡ್ನೆಲ್ಲ ರಿಮೂವ್ ಮಾಡಿ ಅದನ್ನು ತೊಗೊಂಡು ನಾವು ಆರ್ನಮೆಂಟ್ ಮಾಡ್ತೀವಿ. ಹೇಗೆ ನೀವು ಆಮೇಲೆ ಕೇಳ್ಬೋದು, ಒಂದು ಪ್ರಶ್ನೆ ಬರುತ್ತೆ, ಆ 20 ಗ್ರಾಮ್ಸ್ನ ಮಾಡೋಕ್ಕೆ 40 ಗ್ರಾಮ್ಸ್ ಸಿಲ್ವರ್ ಹಾಕಿದ್ರಲ್ಲ, ಟೋಟಲ್ ವೇಸ್ಟ್ ಆಯ್ತಲ್ಲ ಅಂತ. ಅದು ವೇಸ್ಟ್ ಇಲ್ಲ. ಅದನ್ನು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಒಂದು ಆ್ಯಸಿಡಲ್ಲಿ ಲಿಕ್ವಿಡ್ ಮಿಕ್ಸ್ ಆಗಿರೋ, ಸಿಲ್ವರ್ ಮಿಕ್ಸ್ ಆಗಿರೋ ಆ್ಯಸಿಡಲ್ಲಿ ಕಾಪರ್ದು ಒಂದು ಬಾರ್ ಏನಾದ್ರು ಇರುತ್ತಲ್ಲ, ಅದನ್ನು ಹಾಕಿಟ್ರೆ ಅದನ್ನು 1 ಡೇ ಫುಲ್ ಅದನ್ನು ಬಿಟ್ಟರೆ ಆ ಸಿಲ್ವರೆಲ್ಲ ಅದಕ್ಕೆ ಮರ್ಕ್ಯೂರಿ ಟೈಪಲ್ಲಿ ಅಂಟ್ಕೊಂಡಿರುತ್ತೆ. ಟೋಟಲ್ ಓವರ್ ಸಿಲ್ವರ್ ಅದು ಎಷ್ಟಿರುತ್ತಲ್ಲ ಎಲ್ಲ ಕಾಪರ್ ಮೇಲೆ ಅಂಟ್ಕೊಂಡಿರುತ್ತೆ. ಅದನ್ನು ನಿಧಾನವಾಗಿ ನಾವು ರಿಮೂವ್ ಮಾಡಿಬಿಟ್ಟು ತೆಗೆದುಬಿಟ್ಟು ಅದನ್ನು ಮೆಲ್ಟ್ ಮಾಡಿದ್ರೆ ಜಸ್ಟ್ ಲೈಕ್ ಒಂದು ಗ್ರಾಮ್ ಆ ಥರ ಕಮ್ಮಿ ಆಗ್ಬೋದು, ಬಿಟ್ಟರೆ ಫುಲ್ ಸಿಲ್ವರ್ ವಾಪಸ್ ಸಿಗುತ್ತೆ. ಇದು ಕರೆಕ್ಟ್ ಪ್ರಾಸೆಸ್ಸು ಗೋಲ್ಡ್ನ ಪ್ಯೂರ್ ಮಾಡೋರು, ಪ್ಯೂರಿಟಿನ. ಅದೇನು ಇವಾಗ ನಾನು ಹೇಳಿದ್ನಲ್ಲ 80% ಇದ್ದರೆ ನಾವು ಅದಕ್ಕೆ ಇಷ್ಟು ಮಾಡ್ತೀವಿ, ಅದು 75% ಇತ್ತು ಅಂದರೆ 75%ಅಲ್ಲಿ ಎಷ್ಟಿರುತ್ತಲ್ಲ ಅದ್ರ ಪ್ರಕಾರ ಸಿಲ್ವರ್ ಹಾಕ್ತೀವಿ. ಇವೆಲ್ಲ ಆ್ಯಡ್ ಮಾಡಿ ತೆಗೆದ್ರೇ ಪ್ಯೂರಿಟಿ ಕರೆಕ್ಟಾಗಿ. ಅವಾಗ ಎಗೇನ್ ಅದರಲ್ಲಿ ಬರೋ ಗೋಲ್ಡ್ ಇದೆಯಲ್ಲ, ಅದು ಬಂದು ಪ್ಯೂರ್ ಗೋಲ್ಡ್. ಅದು ನಾಟ್ ಅದ್ರಲ್ಲಿ ಯಾಕೆ ಗೊತ್ತಾ, ಕಾಪರು, ಸಿಲ್ವರು, ಮೆಟಲ್ ಬೇರೆ ಏನೇ ಇದ್ರೂ ಕೂಡ ಎಲ್ಲ ಕರ್ಗೋಗ್ಬಿಡುತ್ತೆ. ಅದರಲ್ಲಿ ಗೋಲ್ಡ್ ಮಾತ್ರ ಅದರಲ್ಲಿರುತ್ತೆ. ಅವಾಗ ಅದು ತೆಗೆದಾಗ ಅದು 24 ಕ್ಯಾರೆಟ್ ಗೋಲ್ಡ್ ಆಗಿ ಬರುತ್ತೆ. ಆವಾಗ ಏನಾಗುತ್ತೆ ಅಂದರೆ, ನಿಮಗೆ 20 ಗ್ರಾಮ್ಸ್ ಇದ್ರೆ 2 ಗ್ರಾಮ್ಸ್ ಹೋಗಿರಲ್ಲ, ಲೈಕ್ 3 ಗ್ರಾಮ್ಸ್ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಅಗೇನ್ ನಾವು ಅದು ಕಾಪರ್ ಆ್ಯಡ್ ಮಾಡ್ತೀವಿ, 1 ಗ್ರಾಮ್ ಅಷ್ಟು 92% ಬರೋದಕ್ಕೆ ಕಾಪರ್ ಆ್ಯಡ್ ಮಾಡಿದಾಗ ನಿಮಗೆ 22 ಕ್ಯಾರೆಟ್ ಆಗಿಬಿಟ್ಟು ಗೋಲ್ಡ್ ಆರ್ನಮೆಂಟ್ ರೆಡಿ ಆಗುತ್ತೆ. ಯಾವ್ಯಾವ ಪ್ಯೂರಿಟಿ ಗೋಲ್ಡ್ಗಳನ್ನ ವೇರ್ ಮಾಡ್ಬೋದು ಅಂತ. ಈಗ ಗೋಲ್ಡ್ ಏನಂದರೆ, ಫಸ್ಟ್ ಏನು ಅಂದರೆ ಬಣ್ಣ. ಗೋಲ್ಡನ್ನು ಇಷ್ಟಪಡೋದೇ ಬಣ್ಣದಲ್ಲಿ. ಆ ಬಣ್ಣ ಏನು ಅಂದರೆ ಸ್ವಲ್ಪ ಎಲ್ಲೋ ಶೇಡ್ ಆಗಿಬಿಟ್ಟು ಸ್ವಲ್ಪ ನೀಟಾಗಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದನ್ನೇ 916. ಇವಾಗ 24 ಕ್ಯಾರೆಟ್ ನೀವು ಕೇಳ್ಬೋದು, ಅದನ್ನು ಯಾಕೆ ಹಾಕ್ಕೊಂಬಾರಲ್ಲ ಅಂತ. ಫಸ್ಟು ಡ್ಯೂರಬಲ್ ಬೇಕು. ಸೆಕೆಂಡ್ ಏನು ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರೋದೇ 916ಇಂದ. 90% 916 ಎಲ್ಲ ಏನಾಗ್ಬಿಡುತ್ತೆ ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಗೋಲ್ಡ್ಗೆ ಏನಾದರೂ ಒಂದು ಮಿಕ್ಸ್ ಆಗಬೇಕು ಅಂತಲ್ಲ, ಅದು ಕಾಪರ್ ಅನ್ನೋದು ಮಿಕ್ಸ್ ಆದ್ರೇ ಅದರದ್ದು ಬಣ್ಣ, ಲೈಕ್ ಸಿಲ್ವರ್ ಆರ್ ಕಾಪರ್, ಆ ಬಣ್ಣ ಇರ್ಬೋದು, ಫಿನಿಶಿಂಗ್ ಆಗ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. 24 ಕ್ಯಾರೆಟ್ ಏನಾಗ್ಬಿಡುತ್ತೆ ಅಂದರೆ ಫುಲ್ ಒಂದೇ ಒಂದು ಬಣ್ಣ ಎಲ್ಲೋ ಕಲರಲ್ಲಿ ಇರುತ್ತೆ, ಬಿಟ್ಟರೆ ಅದಕ್ಕೇನು ಇರಲ್ಲ. ಮತ್ತು ಅದನ್ನು ಆರ್ನಮೆಂಟ್ ಮಾಡಬೇಕು ಅಂದಾಗ ಫಸ್ಟು ಡ್ಯೂರಬಲ್ ಇರೋದೇ ಇಲ್ಲ, ಮೇಕಿಂಗು ಫುಲ್ಲು. ಅದು ನೀವು 24 ಕ್ಯಾರೆಟ್ದೇ ಯಾವ್ದಾದ್ರು ಆರ್ನಮೆಂಟ್ ಚೆನ್ನಾಗಿರೋದು ನೋಡಿದ್ರೆ ನಿಮಗೆ ಫೀಲ್ ಆಗ್ಬಿಟ್ಟು ಅದು ಚೆನ್ನಾಗಿಲ್ಲ, ಇದು 916 ಚೆನ್ನಾಗಿದೆ ಅಂತ. ಆ ರೀತಿ ಹೇಳಬೇಕು ಅಂದರೆ 916 ಬೆಸ್ಟು. ಇದ್ರ ಕೆಳಗಡೆ ಇನ್ನೂ ಪ್ಯೂರಿಟಿಗಳಿರುತ್ತೆ. 80% ಮಾಡ್ಬೋದು, 85% ಮಾಡ್ಬೋದು. ಫಸ್ಟು ನಾನು ಹೇಳಬೇಕು ಅಂದರೆ ಡ್ಯೂರಬಲ್ಲೇ ನನಗೆ ಇಂಪಾರ್ಟೆಂಟು. ಈ 916 24 ಕ್ಯಾರೆಟ್ ಅದೆಲ್ಲ ಏನು ಬೇಡ. ನಂಗೆ ತುಂಬ ಲೈಫ್ ಬರಬೇಕು ಅಂದರೆ ನಿಮಗೆ ಆದಷ್ಟು ಕಮ್ಮಿ ಬರಬೇಕು. ತುಂಬ ಅಲ್ಲ,
80%, 85%, ಈ ಥರ ಎಲ್ಲ ಯಾಕೆ ಗೊತ್ತಾ, ನಿಮಗೆ ಗೋಲ್ಡ್ ಈಸ್ ಸಾಫ್ಟ್ ಮೆಟಲ್ಲು, ತುಂಬ ಸಾಫ್ಟ್ ಮೆಟಲ್ಲು. ಇದಕ್ಕೆ ನೀವು ಕಾಪರ್ ಆಗಿರ್ಬೋದು, ಅಗೇನ್ ನೀವು ಯಾರಾದರೂ ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು, ಕಬ್ಬಣ ಹಾಕಿದ್ರೆ ಗಟ್ಟಿ ಆಗುತ್ತೆ ಅಂತ. ಕಬ್ಬಣ ಏನಂದರೆ ಗೋಲ್ಡ್ ಜೊತೆ ಮಿಕ್ಸ್ ಆಗಲ್ಲ. ಗೋಲ್ಡ್ ಜೊತೆ ಮಿಕ್ಸ್ ಆಗೋದು ಸಿಲ್ವರ್ ಆರ್ ಕಾಪರ್ ಮಾತ್ರ. ಹಿತ್ತಾಳೆ ಕೂಡ ಮಿಕ್ಸ್ ಆಗಲ್ಲ, ಗೋಲ್ಡ್ ಆರ್ ಸಿಲ್ವರ್ ಮಾತ್ರ ಮಿಕ್ಸ್ ಆಗೋದು. ಅದರಿಂದ ಕಾಪರ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಹಾರ್ಡ್ನೆಸ್ ಬರ್ತಾ ಹೋಗುತ್ತೆ ಗೋಲ್ಡ್ದು. ನಾವಿವಾಗ 8% ಹಾಕಿದಾಗ ಒಂದು ಹಾರ್ಡ್ನೆಸ್ಸಲ್ಲಿರುತ್ತೆ, ಅದು ನಾರ್ಮಲ್ ಹಾರ್ಡ್ನೆಸ್. ಸ್ವಲ್ಪ ಸ್ಟ್ರಾಂಗ್ ಇರಬೇಕು, 85%, 15% ಆ್ಯಡ್ ಮಾಡ್ತೀವಿ. ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇರಲಿ, 20%, ದಟ್ಸ್ ಎನಫ್. ಯಾಕೆ ಅಂದರೆ 80%ಗಿಂತ ಕೆಳಗಡೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಅಂದರೆ ಗೋಲ್ಡ್ದು ಬಣ್ಣ ಚೇಂಜ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ನಿಮಗೆ ನಾರ್ಮಲಾಗಿ ಒಂದು ನೋಡಿದ ತಕ್ಷಣ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ ಅನ್ನೋದೆಲ್ಲ ಕಾಣಿಸ್ಬೇಕು ಅಂತ ಹೇಳಿದ್ರೆ ಇಟ್ಸ್ 88% ಮೇಲೆ. 85% ಸ್ವಲ್ಪ ಕಲರ್ ಡಿಮ್ ಇರುತ್ತೆ, ಬಟ್ ಓಕೆ. 85% ತುಂಬ ಕಮ್ಮಿ ಅಂದರೆ ಅದು ಹೇಗೇನು ಹೇಳಬೇಕು ಅಂದರೆ ನಿಮಗೆ 85% ನೀವೇನು ಮಾಡಿಸ್ಬೇಕು ಅಂತ ಹೇಳಿದ್ರು ಕೂಡ ಆ ಆರ್ನಮೆಂಟ್ 85% ರೇಟೇ ತೊಗೊಂಡಿರಬೇಕು. ನೀವು 85% ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಿಮಗೆ 92% ಹಾಕಿದ್ರೆ ಹೇಗೇನು ಅದು ಮೋಸ, ಅದು ಬರಬಾರ್ದು. ಈ ರೀತಿ ನಿಮ್ಗೇನಾದರೂ 85% ಮಾಡಿಸಿದ್ರೆ 88% ಮಾಡಿದ್ರೆ ಡ್ಯೂರಬಲ್ ಜಾಸ್ತಿ ಇರುತ್ತೆ, ಗೋಲ್ಡ್ ಕಲರ್ ಸ್ವಲ್ಪ ಕಮ್ಮಿ ಇರುತ್ತೆ. 80%ಗಿಂತ ಕಮ್ಮಿ ಹಾಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಏನು ನೀವು ಜಾಸ್ತಿ ಮಿಕ್ಸ್ ಮಾಡ್ತಿರಲ್ಲ, ಅಟ್ರಾಕ್ಷನ್ ಹೇಳ್ತೀನಿ ಕೇಳಿ, ಸಿಲ್ವರ್ ಮತ್ತು ಕಾಪರ್ ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ. ಅದೇನಾಗ್ಬಿಡುತ್ತೆ, ನೀವು ಮಿಕ್ಸಿಂಗ್ ಜಾಸ್ತಿ ಮಾಡಿದಾಗ ಅದ್ರ ಬಣ್ಣ ಜಾಸ್ತಿ ತೋರ್ಸಕ್ತಾ ಹೋಗುತ್ತೆ, ಗೋಲ್ಡ್ ಬಣ್ಣ ಕಮ್ಮಿ ಮಾಡಿಬಿಡುತ್ತೆ. ಈಗ ನೀವು 75%, ಈ 75%ನ ಡೈಮಂಡಿಗೆ ನಾವು ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಆ ಡ್ಯೂರಬಲ್ ಇದೆಯಲ್ಲ, ನಾವು ಇವಾಗ ಡೈಮಂಡು ಹೋಲ್ಡ್ ಮಾಡಬೇಕು ಅಂದರೆ, ಡೈಮಂಡ್ ಆರ್ನಮೆಂಟ್ ಏನೇ ನೀವು ಮಾಡಿಸ್ಬೇಕು ಅಂದರೆ ಅದರಲ್ಲಿ ವರ್ತ್ ಜಾಸ್ತಿ, ವ್ಯಾಲ್ಯೂ ಜಾಸ್ತಿ, ಇವೆಲ್ಲನೂ ಡೈಮಂಡಿಗೆ, ಫಸ್ಟು ಡೈಮಂಡಿಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಆವಾಗ ಏನಾಗ್ಬಿಡುತ್ತೆ ಅಂದರೆ ನಾವು ಡೈಮಂಡ್ ಹೋಲ್ಡಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ, ಆರ್ನಮೆಂಟ್ ಇಂಪಾರ್ಟೆಂಟ್ ಆಗಿರಲ್ಲ, ಕಲರ್ ಇಂಪಾರ್ಟೆಂಟ್ ಆಗಿರಲ್ಲ. ಡೈಮಂಡ್ ಹೋಲ್ಡಿಂಗ್ಸ್ ಏನಾಗ್ಬಿಡುತ್ತೆ 75% ಮಾಡಿದಾಗ ಏನಾಗುತ್ತೆ, ಆ 25% ಕಾಪರ್ ಆ್ಯಡ್ ಮಾಡಿದಾಗ ಅದು ತುಂಬ ಗಟ್ಟಿ ಇರುತ್ತೆ. ಆ ಗಟ್ಟಿ ಏನು ಮಾಡಿರುತ್ತೆ, ಡೈಮಂಡ್ನ ಗಟ್ಟಿಯಾಗಿ ಹೋಲ್ಡ್ ಮಾಡಿರುತ್ತೆ. ಲೈಕ್ ಎಲ್ಲರೂ ಇವಾಗ ಏನೋ ಒಂದು ನಮ್ಮ ಸೀರೆ ಟಚ್ ಆಗಿ ಏನಾದರೂ ಆಯಿತು ಅಂದರೂ ಕೂಡ ಈ ಕ್ಲ್ಯಾಂಪ್ಗಳಿರುತ್ತಲ್ಲ ಡೈಮಂಡ್ಗೆ ಹೋಲ್ಡ್ ಆಗಿರೋದು, ಅದು ಹಿಂಗೆ ಓಪನ್ ಆಗಲ್ಲ. ಲೈಕ್ ಇವಾಗ ನಾವು ಪ್ಯೂರಲ್ಲಿ ಮಾಡ್ತು ಅಂದರೆ 1 ಸೆಕೆಂಡಲ್ಲಿ ಹಿಂಗೆ ಆಗಿಬಿಡುತ್ತೆ. 92ನಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಟರೆ ಬಂದ್ಬಿಡುತ್ತೆ. 75 ಇದೆಯಲ್ಲ, ಏನು ಪ್ರೆಷರ್ ಕೊಟ್ಟರು ಬರಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಅವಾಗ ಏನಾಗುತ್ತೆ, ಆ ಡೈಮಂಡು ನಿಮ್ಗೆ ಬೀಳದೇ ಇರೋದಕ್ಕೆ ಅನುಕೂಲ ಮಾಡ್ಕೊಡೋದು. ಇದರಿಂದ 75% ಬಂದ್ಬಿಟ್ಟು ಡೈಮಂಡಿಗೆ ಮಾತ್ರ. ಏನು ನಾವು ಅದನ್ನು ಗೋಲ್ಡಿಗೆ ಮಾಡಿಸಿದ್ರು 75% ಆಗಿಬಿಡುತ್ತೆ. ನಾನು ಆಗಲೇ ಹೇಳ್ದಂಗೆ ಬಣ್ಣ ಬಂದ್ಬಿಟ್ಟು ಚಿನ್ನ ಯೆಲ್ಲೋ ಕಲರ್ ಅದು ಫುಲ್ ಇದ್ದಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಎಷ್ಟು ಜಾಸ್ತಿ ಮಿಶ್ರಿತ ಮಾಡ್ತಾ ಇರ್ತೀರೋ, ಅದರಲ್ಲಿ ಕಾಪರ್ ಜಾಸ್ತಿ ಮಿಶ್ರಿತ ಆಯಿತು ಅಂದರೆ ಕಾಪರ್ ಕಲರ್ ಕನ್ವರ್ಟ್ ಆಗುತ್ತೆ, ಸಿಲ್ವರ್ ಆದರೆ ಸಿಲ್ವರ್ ಕಲರ್. ಅವಾಗ ಏನಾಗುತ್ತೆ, ನಿಮಗೆ ಆ ಬಣ್ಣ ಇಷ್ಟ ಆಗಲ್ಲ. ಇವಾಗ ನಾವು ನೋಡಿರೋದು, ನಾವು ಮಾಡಿರೋದೆಲ್ಲ ನಮ್ಮ ಇಂಡಿಯನ್ಸ್ ಎಲ್ಲ ಯೆಲ್ಲೋ ಮೆಟಲ್ ಅಂದರೆ ಹಳದಿ ಬಣ್ಣ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಗೋಲ್ಡಲ್ಲಿ ಪ್ಯೂರಿಟಿ ಚೆನ್ನಾಗಿದ್ದಷ್ಟು ನಿಮಗೆ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತೀನಿ, ಇವತ್ತು 916 ಬಂದಿರೋದು ರಿಯಲಿ ಗುಡ್. ಅದರಲ್ಲಿ ಏನಂದರೆ ನಿಮಗೆ ಅಫ್ಕೋರ್ಸ್ ನಾನೇ ಒಬ್ಬ ಜ್ಯುವೆಲರ್ ಆಗಿ ಈ ಥರ ಹೇಳ್ತೀನಿ ಅಂತ ಅಂದ್ಕೊಂಬೇಡಿ, ಡ್ಯೂರಬಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ. 916 ಆರ್ನಮೆಂಟ್ ಡ್ಯೂರಬಲ್ ಕಮ್ಮಿನೇ. ಇವಾಗ ನಾನು ಒಡವೆಗಳನ್ನ ಮಾಡಿಕೊಟ್ಟಿರೋದು, ನಂದು ಇದರಲ್ಲಿ ನಾನೊಂದು ಚೈನ್ ಮಾಡಿಕೊಟ್ಟಿರೋದು 35 ಇಯರ್ಸ್ ಹಾಕ್ಕೊಂಡಿದ್ದಾರೆ, ಒಂದು ದಿನವೂ ಇನ್ನೂ ಕಟ್ಟಾಗಿಲ್ಲ. 30 ಇಯರ್ಸ್ ಅಂತೂ ಹಾಕ್ಕೊಂಡಿದ್ದಾರೆ, ಕಟ್ಟಾಗಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ ನಾನು ಅವತ್ತು ಮಾಡಿರೋದು 88% ಮಾಡಿರ್ತೀನಿ. 916 92% ಎಲ್ಲ ಮಾಡಿದ್ದಿದ್ರೆ ಅಷ್ಟು ಡ್ಯೂರಬಲ್ ಬರೋಲ್ಲ, ಇನ್ನು ಸ್ವಲ್ಪ ಕಡಿಮೆ ಬರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ 916 ಮಾಡಿದಾಗ ಸ್ವಲ್ಪ ಡ್ಯೂರಬಲ್ ಕಮ್ಮಿ. ಬಟ್ ಎಗೇನ್ ಏನಾಗುತ್ತೆ, ಇವತ್ತು ಮಾರ್ಕೆಟ್ನಲ್ಲಿ ವ್ಯಾಲ್ಯೂ ಫಾರ್ ಮನಿ, ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್. ನಾವು ಕೊಟ್ಟಿರೋ ಅಮೌಂಟಿಗೆ ಇಷ್ಟು ವ್ಯಾಲ್ಯೂ ಇದೆಯಾ, ಇದನ್ನೆಲ್ಲ ನಾವು ತೊಗೊಂಡಾಗ ಮತ್ತು ಜ್ಯುವೆಲರ್ ಟು ಜ್ಯುವೆಲರ್ದು ಒಪಿನಿಯನ್ಗಳು ಬೇರೆ ಇರುತ್ತೆ. ಅವ್ರದ್ದು ವೇ ಆಫ್ ಪ್ಯೂರಿಟಿ ಪರ್ಸೆಂಟೇಜ್ ಆಗಿರ್ಬೋದು, ಮೇಕಿಂಗಲ್ಲ. ಅದಕ್ಕೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ 916 ಇಲ್ಲ ಅಂದಾಗ ಏನಾಗ್ಬಿಡುತ್ತೆ ಅಂದರೆ ಅವ್ರು ಇವಾಗ ಅದು 85% ಬಂದರೆ 80 ಅಂತಲೂ ಹೇಳ್ಬೋದು, 75% ಅಂತಲೂ ಹೇಳ್ಬೋದು. ಅದಕ್ಕೆ ಇದೆಲ್ಲ ಬೇಡ ಅಂತ ಗೌರ್ಮೆಂಟ್ ಅವರು ಒಳ್ಳೆಯ ಒಂದು ಕೆಲಸ ಮಾಡಿದ್ದು ಏನು ಅಂದರೆ 916 ಅನ್ನೋದನ್ನು ಕರೆಕ್ಟಾಗಿ ಹಾಲ್ ಮಾರ್ಕು 916 ಇದನ್ನೆಲ್ಲ ರೆಡಿ ಮಾಡಿ ಕೊಟ್ಟಿರೋದು ಗ್ರಾಹಕರಿಗೆ. ಏನಕ್ಕೆ ಅಂದರೆ ಬೇರೆ ಎಲ್ಲೂ ಮೋಸ ಆಗದೆ ಇರಲಿ ಅಂತ. ಒಂದು ಅಂಗಡಿಯಿಂದ ಮೊದಲಿಂದನೂ ಇತ್ತಿದ್ದು, ಅವನ ಅಂಗಡಿಯಿಂದ ಮಾಡಿದ್ರೆ ನಾವು ಚೆನ್ನಾಗಿಲ್ಲ ಅನ್ನೋದು, ನಮ್ಮ ಅಂಗಡಿಯಿಂದ ಮಾಡಿದ್ರೆ ಇನ್ನೊಬ್ಬ ಚೆನ್ನಾಗಿ ಇದು. ಬಿಕಾಸ್ ಇದು ಆಲ್ ಏನಕ್ಕೆ ಬರ್ತಿತ್ತು ಅಂತ ಹೇಳಿದ್ರೆ ಬಿಸ್ನೆಸ್, ಅದು ಇನ್ನೇನು ಇಲ್ಲ, ಇದು ಬಿಸ್ನೆಸ್ ಕಾಂಪಿಟೇಷನ್ಗೋಸ್ಕರ ಮಾಡ್ತಿದ್ರು. ಮತ್ತು ಅವ್ರ ಪ್ರಾಫಿಟ್ ಸ್ವಲ್ಪ ಜಾಸ್ತಿ ತೊಗೊಳೋಕ್ಕೋಸ್ಕರ ಮಾಡ್ತಿದ್ರು. ಅದನ್ನೆಲ್ಲ ಕಡಿವಾಣ ಹಾಕಿ ಇದೇನು ಮಾಡಿದ್ದಾರೆ ಆ್ಯಕ್ಚುಲ್ ಚೆನ್ನಾಗಿದೆ. 916 ಆರ್ನಮೆಂಟ್ ಇದ್ದಾಗ ಏನಾಗುತ್ತೆ, ಅದರಲ್ಲಿ ಹಾಲ್ ಮಾರ್ಕ್ ಇರುತ್ತೆ. ಇನ್ನೊಬ್ಬ ತೊಗೊಳೋದ್ರೆ ಅವ್ನು ಟೆಸ್ಟ್ ಮಾಡಿದ್ರೆ ಹಾಲ್ ಮಾರ್ಕ್ ಕರೆಕ್ಟಾಗಿದೆ, ಎನಫ್. ಅದ್ರದ್ದು ಇನ್ನೇನು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಗೋಲ್ಡ್ ಕಸ್ಟಮರ್ಸ್ಗೂ ಏನಾಗ್ಬಿಡುತ್ತೆ, ಎಲ್ಲ ಥರದಲ್ಲೂ ಅವ್ರಿಗೆ ಏನು ಹೇಳಿದ್ನಲ್ಲ, ಅವರಿಗೆ ಫಸ್ಟ್ ಆಫ್ ಆಲ್ ಒಂದು ಡೌಟ್ ಇದ್ದೇ ಇರುತ್ತೆ, ಏನಪ್ಪ ಇದೇನಾಗ್ಬಿಡುತ್ತೋ, ಏನು ಪ್ಯೂರಿಟಿ ಕೊಡ್ತಾರೆ ಅವರು. ಅದಕ್ಕೆಲ್ಲನೂ ಒಂದೇ ಈಕ್ವಲ್ ಏನು ಗೊತ್ತಾ, ಇವಾಗ 916 ಹಾಲ್ ಮಾರ್ಕ್ ಅನ್ನೋದು ಬಂದಿರೋದ್ರಿಂದ.
ಚಿನ್ನನ ಹೇಗೆ ಕಂಡುಹಿಡಿಯೋದು ಸರ್? ಇದು ನಿಜವಾದ ಚಿನ್ನನ ಡೂಪ್ಲಿಕೇಟಾ? ಗೋಲ್ಡ್ ನೋಡಿ, ಇದನ್ನ ಒಳ್ಳೆ ಪಾಯಿಂಟ್ ಕೇಳಿದ್ರಿ ನೀವು. ಫಸ್ಟಿಂದನೂ ಗೋಲ್ಡನ್ನು ಟೆಸ್ಟ್ ಮಾಡ್ತಾ ಇದ್ದಿದ್ದು ಎಕ್ಸ್ಪೀರಿಯನ್ಸಿಂದಾನೆ, ಬೇರೆ ಇನ್ನೇನು ಇಲ್ಲ. ಫಸ್ಟು ಅಂದರೆ ಇವಾಗ ನಾನೇ ಹೇಳೋದೇನೆಂದರೆ, ಇವಾಗ ನಾನು ಆಗಲೇ ನಿಮಗೆ ಪ್ರೋಸೆಸ್ ಹೇಳಿದ್ನಲ್ಲ ನಿಮಗೆ, ಅದನ್ನು ಆ ಪ್ರೋಸೆಸ್ ಮಾಡಿದ್ರೇ ಇದರಲ್ಲಿ ಏನು ಪ್ಯೂರಿಟಿ ಅಂತ ಗೊತ್ತಾಗ್ತಾ ಇದ್ದಿದ್ದು ನಿಮಗೆ. ಫಸ್ಟ್ ಹೇಳ್ತೀನಿ ನೋಡಿ, ಆವಾಗಲೇ ನಾನು ಆ್ಯಸಿಡು ಸಿಲ್ವರ್ ಇದನ್ನೆಲ್ಲ ಹೇಳಿದ್ನಲ್ಲ, ಇದೆಲ್ಲನೂ ನಿಮಗೆ ಗೊತ್ತಾಗಬೇಕಾಗಿ ಅಂದಿದ್ರೆ ಆ ಪ್ರೋಸೆಸ್ ಮಾಡಿ ಗೊತ್ತಾಗ್ತಿತ್ತು ನಿಮಗೆ. ಜ್ಯುವೆಲ್ಲರ್ ಏನು ಮಾಡ್ತಾಯಿದ್ರು ಅಂದರೆ, ಯಾರೋ ಒಬ್ಬರು ಬಂದುಬಿಟ್ಟು ಲೈಕ್ ಸರ್ ಈ ಚೈನ್ ಇದೆ, ಇದರಲ್ಲಿ ಎಷ್ಟು ಪ್ಯೂರಿಟಿ ಬರುತ್ತೆ ಅಂತ ಹೇಳಿದ್ರೆ ಅವನೊಂದು ಅಂದಾಜೆ ಮಾಡ್ತಾ ಇದ್ದಿದ್ದು. ತುಂಬ ಎಕ್ಸ್ಪೀರಿಯನ್ಸ್ ಇರೋನು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ 80% ಬರ್ಬೋದು, ಇದರಲ್ಲಿ 75% ಬರ್ಬೋದು ಅಂದ್ಬಿಟ್ಟು. ಆ 75% ಅವನು ಓಕೆ ಅಂತ ತೊಗೊಂಡಿರ್ತಾನಲ್ಲ, ಸಪೋಸ್ ಅದು 80 ಬರ್ಬೋದು, ಅದು ಅವ್ನು ಪ್ರಾಫಿಟ್ ಆಗ್ಬೋದು. ಆಮೇಲೆ ಇನ್ ಕೇಸ್ ಅವ್ನು 75% ಅಂತ ತೊಗೊಂಡ್ಮೇಲೆ ಅದು 72% ಬರುತ್ತೆ, 70% ಬರುತ್ತೆ. ಇದೆಲ್ಲ ಪ್ರಾಸೆಸ್ ಏನು ಅಂದರೆ, ಮೊದಲಿದ್ದು ಒಂದೇ ಏನು ಗೊತ್ತಾ, ಅವ್ನು ಮಾಡಿದ್ಮೇಲೆ ಗೊತ್ತಾಗ್ತಾ ಇತ್ತು. ಆ ಪ್ರಾಸೆಸ್ ಎಲ್ಲ ಮಾಡಿ ಆ್ಯಸಿಡಿಂದ ಮಾಡಿ ಹೊರಗಡೆ ತೆಗೆದ್ಮೇಲೆ ಇದಿಷ್ಟು ಪ್ಯೂರಿಟಿ ಬಂತು ಅಂತ ಗೊತ್ತಾಗ್ತಾ ಇತ್ತು. ಮತ್ತು ಎಕ್ಸ್ಪೀರಿಯನ್ಸು, ಅವನ ಎಕ್ಸ್ಪೀರಿಯನ್ಸಿಂದ ಏನಾಗ್ತಿತ್ತು, ನಾವೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ, ಒಂದು ಕಲ್ಲಿರುತ್ತೆ, ಒಂದು ಆ್ಯಸಿಡ್ ಇದು ಮಾಡೋದು ಕಲ್ಲಿರುತ್ತೆ, ಅದರಲ್ಲಿ ಗೋಲ್ಡನ್ನ ರಬ್ ಮಾಡ್ತಾ ಇದ್ವಿ ನಾವು. ರಬ್ ಮಾಡಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಆ್ಯಸಿಡು, ಇನ್ನೊಂದು ಚೂರು ಸಾಲ್ಟ್ ವಾಟರ್ ಅಂತ ಬರ್ತಿತ್ತು, ಅದೆರಡು ಹಾಕಿದ್ರೆ ಅದೇನಾಗ್ತಾ ಇತ್ತು ಅಂದರೆ, ಆ ವಾಟರು ಮತ್ತು ಆ್ಯಸಿಡ್ ಮಿಕ್ಸ್, ಸಾಲ್ಟ್ ವಾಟ್ರು ಆ್ಯಸಿಡ್ ಮಿಕ್ಸ್ ಆದಮೇಲೆ ಆ ಗೋಲ್ಡ್ದು ಲೇಯರಲ್ಲಿ ಒಂದು ಲೆವೆಲ್ ನಿಂತ್ಕೊಳ್ತಾ ಇತ್ತು. ಆ ಸಿಲ್ವರ್ದು ಕ್ವಾಂಟಿಟಿ ಏನಿತ್ತಲ್ಲ ಅದೊಂದು ಚೂರು ಮೇಲ್ಗಡೆ ನಿಂತ್ಕೊಳ್ತಾ ಇತ್ತು. ದಿಸ್ ಇಸ್ ಓಲ್ಡ್ ಪ್ರಾಸೆಸ್. ಇದು ಇವತ್ತು ಯಾರಿಗೂ, ತುಂಬ ಜನಕ್ಕೆ, ಯಾವ ಯಂಗ್ಸ್ಟರ್ಸ್ಗೂ ಇದು ಗೊತ್ತೇ ಇಲ್ಲ. ಇದು ಅವ್ರಿಗೆ ಮಾಡೋಕ್ಕೂ ಬರಲ್ಲ ಫಸ್ಟ್ ಆಫ್ ಆಲು. ಇದು ಫಸ್ಟಿಂದನೂ ಆ್ಯಕ್ಚುಲಿ ನಾನು ಮಾಡಿದ್ದೀನಿ, ನಮ್ಮ ಫಾದರಿಂದ ನಾನು ಕಲ್ತಿದ್ದು. ನಮ್ಮ ಫಾದರ್ ಇದೇ ಮಾಡ್ತಾಯಿದ್ರು, ಅದರಿಂದ ಈ ಪ್ರಾಸೆಸ್ ಎಲ್ಲ ನಮ್ಮ ಬ್ರದರು, ನಮ್ಮ ಫಾದರಿಂದ ನಮ್ಮ ಬ್ರದರಿಂದ ನಾವು ಕಲ್ತಿರೋದು ಇದೆಲ್ಲ. ಇದೇನಾಗ್ತಿತ್ತು, ಆ ಕಲ್ಲಲ್ಲಿ ನಾವು ಫೈಲ್ ಮಾಡಿದಾಗ ಒಂಚೂರು ಗೋಲ್ಡ್ ರಬ್ ಆಗಿರೋದು, ಆ ರಬ್ ಆಗಿರೋ ಗೋಲ್ಡ್ ಮೇಲೆ ನಾವು ಆ್ಯಸಿಡು ಮತ್ತು ಸಾಲ್ಟ್ ವಾಟರ್ ಹಾಕಿದ್ಮೇಲೆ, ನಾನು ಆಗಲೇ ಹೇಳಿದ್ನಲ್ಲ, ಆ ಥರ ಮೇಲ್ಗಡೆ ನಿಂತ್ಕೊಳ್ತಾ ಇತ್ತು. ಅದ್ರ ಪ್ರಕಾರ ನಾವು ಇದು ಈ ಪ್ಯೂರಿಟಿ ಇದೆ, ಗೋಲ್ಡಲ್ಲಿ ಕೆಳಗಡೆ ಅಷ್ಟೇ ಇದೆ, ಮೇಲ್ಗಡೆ ಬಂದಿದ್ದು ಒಂಚೂರು ಮೇಲ್ಗಡೆ ಬಂದಿರೋದ್ರಿಂದ ಇದು 80% 85% ಇರ್ಬೋದು. ಜಾಸ್ತಿ ಬಂದುಬಿಟ್ರೆ ಇದು 50%. ಮತ್ತು ನಾವು ಆ್ಯಸಿಡ್ ಹಾಕ್ತಾರೆ, ಅದು ಬರ್ನ್ ಆಗ್ತಿತ್ತು. ಆ ಬರ್ನ್ ಹಾಕೋ ಇದರಲ್ಲೆಲ್ಲ ನಾವು ನೋಡ್ಕೊಂಡು, ಇಟ್ಸ್ ಆಲ್ ಎಕ್ಸ್ಪೀರಿಯನ್ಸ್, ಅಷ್ಟು ಇನ್ನೇನು ಅಲ್ಲ. ಇದು ಎಕ್ಸ್ಪೀರಿಯನ್ಸಿಂದ ಕಲ್ತ್ಕೊಂಡ್ಬಂದಿರೋದು, ಇದು ನಡ್ಕೊಂಡು ಬರ್ತಾ ಇತ್ತು. ಆದರೆ ಅದೇ ಇದರಲ್ಲಿ ಈಗ ಏನಾಯಿತು ಅಂದರೆ, ಇದಕ್ಕೆಲ್ಲನೂ ಮಿಷಿನ್ಗಳು ಬಂತು. ಏನು ಮಾಡ್ತೀವಿ ಇವಾಗ ಅಂತ ಹೇಳಿದ್ರೆ, ಒಂದು ಗೋಲ್ಡ್ ಆರ್ನಮೆಂಟ್ನ ತೊಗೊಂಡು ಇದು ಸ್ಕ್ಯಾನ್ ಮಾಡಿ ಡಿಟೆಕ್ಟ್ ಮಾಡುತ್ತೆ. ಅದ್ರ ಪ್ರಕಾರ ಏನು ಮಾಡುತ್ತೆ, ಇದರಲ್ಲಿ ಏನೇನು ಗೋಲ್ಡ್ ಪ್ಯೂರಿಟಿ ಇದೆ, ಲೈಕ್ ಅದು ಇನ್ನೊಂದು ಸೆಕೆಂಡ್ ನನಗೂ ಒಂದು ಸ್ವಲ್ಪ ಗೊತ್ತಿರೋದ್ರ ಮಾತ್ರ ಹೇಳ್ತೀನಿ. ಅದು ಸಾಫ್ಟ್ವೇರ್ದು ಹಾರ್ಡ್ವೇರ್ದು ಸಂಬಂಧಪಟ್ಟಿದ್ದು. ಅದ್ರ ಪ್ರಕಾರ ಅದರಲ್ಲಿ ಒಂದು ಸ್ವಲ್ಪ ಗೋಲ್ಡ್ ಏನೇನು ಕಾಪರು ಸಿಲ್ವರ್ ಗೋಲ್ಡ್ ಏನೇನಿದೆ ಅಂತ ತೋರಿಸ್ಬಿಡುತ್ತೆ. ಇದು ಈಸಿಯೆಸ್ಟ್ ಮೆಥಡು. ಇವತ್ತು ಇಷ್ಟೊಂದು ಜ್ಯುವೆಲ್ರಿ ಶಾಪ್ಸು, ಇಷ್ಟೊಂದು ಇದೆಲ್ಲನೂ ಜಾಸ್ತಿ ಬೆಳೀತಾ ಇರೋದಕ್ಕೆ ಕಾರಣ ಏನು ಅಂದರೆ, ಇವತ್ತು ತುಂಬ ಕಷ್ಟ ಇಲ್ಲ. ಮೊದಲೇನಾಗ್ತಾಯಿತ್ತು ಅಂದರೆ, ಒಬ್ಬ ಮ್ಯಾಂಗ್ಳೂರ್ನವನು, ಲೈಕ್ ನಮ್ಮಂಥವ್ರು ದೈವಜ್ಞ ಬ್ರಾಹ್ಮಿನ್ಸ್ ಆಗಿರ್ಬೋದು, ಅಥವಾ ವಿಶ್ವಕರ್ಮದವರಾಗಿರ್ಬೋದು, ಈ ಥರ ಎಲ್ಲ ಈ ಜ್ಯುವೆಲ್ರಿ ಗೊತ್ತಿರೋರದೇ ಒಂದು ಸಂಘಟನೆಗಳು ಇದಿತ್ತಲ್ಲ, ಏನಂತಾರೆ ಜ್ಯುವೆಲ್ರಿ ಮಾಡೋರು, ಇವ್ರಿಗೆಲ್ಲ ಸಮುದಾಯ, ಈ ಕಮ್ಯುನಿಟಿ, ಆ ಕಮ್ಯುನಿಟಿ ಅವ್ರುಗಳಿಗೇನೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅವ್ರು ಮಾಡ್ಕೊಂಬಂದಿರೋದ್ರಿಂದ. ಇಂಥವ್ರೊಬ್ಬರು ಜ್ಯುವೆಲ್ರಿ ಶಾಪ್ಗಳಲ್ಲಿ ಕೆಲಸಕ್ಕಿಲ್ಲ ಅಂದರೆ ಅವ್ರು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಒಂದು ಶೋರೂಮ್ ಮಾಡಿದ್ರೆ ಒಬ್ಬರು 3 ಜನದಲ್ಲಿ ಒಬ್ಬರು ತೊಗೊಳ್ಳೇಬೇಕಿತ್ತು. ಅವ್ರ ಐಡಿಯಾ ಅವ್ರಿಗೆ ಗೊತ್ತು ಮಾಡಿದ್ರೇ ಅವ್ರು ತೋರಿಸ್ಬಿಟ್ಟು ಇದು ಸಿಲ್ವರು ಇದು ಗೋಲ್ಡ್ ಅಂದರೆ ಮಾತ್ರ ಆ ಓನರ್ ಓಕೆ ಅನ್ಬೇಕಿತ್ತು. ಆ ಲೆವೆಲ್ಗೆ ಇತ್ತದು. ಅದಕ್ಕೇನಿತ್ತು ಅಂದರೆ ತುಂಬ ರಿಸ್ಕ್ ತೊಗೊಳ್ತಿರ್ಲಿಲ್ಲ. ಈಗ ಇದೆಲ್ಲನೂ ಈಸಿ ಮೆಥಡ್ ಆಗೋಗ್ಬಿಟ್ಟು, ಯಾರು ಬೇಕಾದರೂ ಒಂದು ಜ್ಯುವೆಲ್ರಿ ಶಾಪ್ ಇಟ್ಬೋದು, ಅವ್ನಿಗೆ ಬೇಕಾಗಿರೋ ಮಿಷಿನ್ಗಳು ಅದನ್ನೆಲ್ಲ ತಂದಿಡ್ಬೋದು. ಎಕ್ಸ್ಚೇಂಜ್ಗೆ ಇದನ್ನು ಕೊಟ್ಟರೆ ಇದಕ್ಕೆ ಎಷ್ಟು ಬರುತ್ತೆ ಎಕ್ಸ್ಚೇಂಜು, ಅದಕ್ಕೆ ಎಷ್ಟು ಬರುತ್ತೆ ಅಂತ ಸಿಂಪಲ್ ಮ್ಯಾನ್ ಕೂಡ ಹೋಗ್ಬಿಟ್ಟು ಇವತ್ತು ಜ್ಯುವೆಲ್ರಿ ಶಾಪ್ ಮಾಡ್ಬೋದು, ಜ್ಯುವೆಲ್ರಿ ಸೇಲ್ ಮಾಡ್ಬೋದು, ಶೋರೂಮ್ನಲ್ಲೂ ಮಾಡ್ಬೋದು. ಇದು ಇವತ್ತು ಆಗಿರೋ ಈಸಿ ಮೆಥಡ್. ಇದು ಗೋಲ್ಡು ಕಂಡುಹಿಡಿಯೋದಕ್ಕೆ ಮೊದಲಿದ್ದ ಪ್ರೋಸೆಸ್ ಆ ಥರ.